ನಮ್ಮ ಜೊತೆ ಮಾಜಿ ಡಿ ಸಿ ಎಂ ಹಾಗೂ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಸರ್, ಇವತ್ತಿನ ಒಂದು ದಿನದಲ್ಲಿ ಅನೇಕ ITBT ಕಂಪ್ನಿಗಳು ಟ್ವೀಟ್ ಮಾಡಿ ನಾವು ರಾಜ್ಯದಲ್ಲಿ ರಸ್ತೆ ಸರಿ ಇಲ್ಲ, ನಾವು ಹೊರ ರಾಜ್ಯಕ್ಕೆ ಹೋಗ್ತೀವಿ ಅಥವಾ ಬೇರೆ ಕಡೆ ವಲಸೆ ಹೋಗ್ತೀವಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ನೆರೆ ರಾಜ್ಯದ ಆಂಧ್ರ ಪ್ರದೇಶದ IT ಸಚಿವರಾದಂಥ ನಾರಾ ಲೋಕೇಶ್ ಅವರು ಬನ್ನಿ ನಮ್ಮ ರಾಜ್ಯಕ್ಕೆ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಈ ರೀತಿಯಾದಂಥ ಮುಜುಗರ ಆಗ್ತಾ ಇದೆ. ಆದರೂ ಕೂಡ ರಸ್ತೆ ಗುಂಡಿಗಳನ್ನು ಸರಿಪಡಿಸುವಂಥ ಅಥವಾ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಅನ್ನಿಸ್ತಿದೆಯಾ? ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಾರ್ಯಪ್ರವೃತ್ತಿಯಾಗಿಲ್ಲ. ಅಭಿವೃದ್ಧಿ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಹಾಗಾಗಿ ಮೈಮರ್ತಿ ಕೂತಿದ್ದಾರೆ. ಈ ಮೈಮರ್ತಿ ಕೂತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಡಿದೆಬ್ಬಿಸುವಂಥ ಕೆಲಸ ಒಂದು ಪ್ರತಿಪಕ್ಷವಾಗಿ ನಾವು ಮಾಡ್ತಾಯಿದ್ದೀವಿ, ಜನನೂ ಮಾಡ್ತಿದ್ದಾರೆ. ಜನ ಮಾಡ್ತಿದ್ರು ಸಹ ಎಲ್ಲ ಒಂದು ಕಡೆ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಅಂತ ಹೇಳ್ಕೊಂಡೇ ಕಾಲವನ್ನು ಕಳೆದುಬಿಟ್ಟಿದ್ದಾರೆ. 2.5 ವರ್ಷ ಕಾಲ ಕಳೆದಿದ್ದಾರೆ. ಉತ್ತಮವಾಗಿ ಆಡಳಿತವನ್ನು ಅಥವಾ ಅಭಿವೃದ್ಧಿಯನ್ನು ಮಾಡದೆ ಸಮಯ ವ್ಯರ್ಥವನ್ನು ಮಾಡಿದ್ದಾರೆ. ಹಾಗಾಗಿ ಜನ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ತಾಳ್ಮೆಯನ್ನು ಕಳ್ಕೊಂಡು ನಾವು ಇನ್ನು ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ನಾವು ಇನ್ನು ಇಲ್ಲಿ ಇರಲಿಕ್ಕಾಗಲ್ಲ, ನಾವು ಈ ಸ್ಥಳ ಬದಲಾಯಿಸ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಗಟ್ಟಿಯಾಗಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮ್ಮ ನಗರಕ್ಕೆ ಬರಬಾರ್ದು. ನಮ್ಮ ನಗರ ವಿಶ್ವ ಪ್ರಸಿದ್ಧಿ ಆದಂಥ ನಗರ, ಒಂದು ಮಾನ್ಯತೆಯನ್ನು ಪಡ್ಕೊಂಡಿದೆ. ಪ್ರಗತಿ ಅಂದರೆ ಕರ್ನಾಟಕ, ಪ್ರಗತಿ ಅಂದರೆ ಬೆಂಗಳೂರು ಅನ್ನುವಂಥದ್ದು ಏನು ಒಂದು ಮಾನ್ಯತೆ ಇದೆಯೋ, ಈ ಒಂದು ಹೆಸರು ಏನಿದೆಯೋ ಅದನ್ನು ಕಳ್ಕೊಳ್ಳೋಂಥದ್ದು ಬೇಡ. ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಒತ್ತಾಯಿಸ್ಲಿಕ್ಕೆ ಇಷ್ಟಪಡ್ತೀನಿ. ತಕ್ಷಣ ಕನಿಷ್ಠ ಕೆಲಸ ಮಾಡೋವಂಥ ಕೆಲಸವನ್ನು ತ್ವರಿತ ವೇಗದಲ್ಲಿ ಮಾಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಸರ್, DCM ಈಗ ಗಡುವನ್ನು ಕೊಟ್ಟಿದ್ದಾರೆ. ನವೆಂಬರ್ ಒಳಗಾಗಿ ಎಲ್ಲ ರಸ್ತೆ ಗಂಡಿಗಳು ಕೂಡ ಮುಚ್ಚಬೇಕು ಅನ್ನುವಂಥ ಗಡುವನ್ನು ಕೊಟ್ಟಿದ್ದಾರೆ. ಈ ಥರದ್ದು ಅನೇಕ ಬಾರಿ ಗಡುವನ್ನು ಕೊಟ್ಟರೂ ಕೂಡ ನಮ್ಮ ಬೆಂಗಳೂರಿನ ಅಧಿಕಾರಿಗಳು ಅಂದರೆ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಗ್ರೇಟರ್ ಬೆಂಗಳೂರು ಆಗಿದೆ, ಇಷ್ಟಾದರೂ ಕೂಡ ಇನ್ನೂ ಮುಚ್ಚುತ್ತಾ ಇಲ್ಲ ಅನ್ನೋದು. ಗಡುವಿನ ಮೇಲೆ ಗಡುವು ಕೊಡ್ತಾನೆ ಅಂತ ಹತ್ತಾರು ನೋಡ್ಬಿಟ್ಟಿದ್ದೀವಿ. ಇದಕ್ಕೇನು ಮಾನ್ಯತೆಯೂ ಇಲ್ಲ. ಇದೇನು ಜನ ನಂಬಲಿಕ್ಕೂ ತಯಾರಿಲ್ಲ. ನೀವು ಕೆಲಸ ಮಾಡಿ ತೋರಿಸಿ ಅಂತ ಕೇಳ್ಕೊತೀನಿ. ನೀವು ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಿ ತೋರಿಸಿ, ಒಳ್ಳೆಯದು. ನೀವು ಮಾಡಿದ್ರೆ ಒಳ್ಳೆಯದು. ಗಡುವನ್ನು ಕಾಲದಲ್ಲಿ ನೀವು ಪೂರೈಸಿದ್ರೆ ಒಳ್ಳೆಯದು, ಸಂತೋಷ. ಮಾಡಲಿ ಅಂತಲೇ ನಾವು ಹೇಳ್ತಿರೋದು, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಮಾಡಲಿ, ಜನರ ಜೀವ ರಕ್ಷಣೆ ಮಾಡಿ, ನಗರದ ಗೌರವವನ್ನು ಕಾಪಾಡಿ, ರಾಜ್ಯದ ಗೌರವವನ್ನು ಕಾಪಾಡಿ, ಜನಪರವಾಗಿ ಆಡಳಿತವನ್ನು ಮಾಡಿ, ಜನಪರವಾಗಿ ಅಭಿವೃದ್ಧಿಯನ್ನು ಮಾಡಿ, ಒಳ್ಳೆಯದು ಮಾಡಲಿ ಅಂತಲೇ ನಾವು ಹೇಳ್ತಿದ್ದೀವಿ. ಇದನ್ನು ಮಾಡದೆ ಕೂತಿದ್ದೀರಾ, ಅದಕ್ಕೆ ನಿಮ್ಮ ಮೇಲೆ ಭರವಸೆನೇ ಇಟ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಇದಿಷ್ಟು ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಮಾಜಿ DCM ಹಾಗೂ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಸರ್, ಇವತ್ತಿನ ಒಂದು ದಿನದಲ್ಲಿ ಅನೇಕ ITBT ಕಂಪ್ನಿಗಳು ಟ್ವೀಟ್ ಮಾಡಿ ನಾವು ರಾಜ್ಯದಲ್ಲಿ ರಸ್ತೆ ಸರಿ ಇಲ್ಲ, ನಾವು ಹೊರ ರಾಜ್ಯಕ್ಕೆ ಹೋಗ್ತೀವಿ ಅಥವಾ ಬೇರೆ ಕಡೆ ವಲಸೆ ಹೋಗ್ತೀವಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ನೆರೆ ರಾಜ್ಯದ ಆಂಧ್ರ ಪ್ರದೇಶದ IT ಸಚಿವರಾದಂಥ ನಾರಾ ಲೋಕೇಶ್ ಅವರು ಬನ್ನಿ ನಮ್ಮ ರಾಜ್ಯಕ್ಕೆ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಪದೇ ಪದೇ ಈ ರೀತಿಯಾದಂಥ ಮುಜುಗರ ಆಗ್ತಾ ಇದೆ. ಆದರೂ ಕೂಡ ರಸ್ತೆ ಗುಂಡಿಗಳನ್ನು ಸರಿಪಡಿಸುವಂಥ ಅಥವಾ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಅನ್ನಿಸ್ತಿದೆಯಾ? ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಾರ್ಯಪ್ರವೃತ್ತಿಯಾಗಿಲ್ಲ. ಅಭಿವೃದ್ಧಿ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಹಾಗಾಗಿ ಮೈಮರ್ತಿ ಕೂತಿದ್ದಾರೆ. ಈ ಮೈಮರ್ತಿ ಕೂತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಡಿದೆಬ್ಬಿಸುವಂಥ ಕೆಲಸ ಒಂದು ಪ್ರತಿಪಕ್ಷವಾಗಿ ನಾವು ಮಾಡ್ತಾಯಿದ್ದೀವಿ, ಜನನೂ ಮಾಡ್ತಿದ್ದಾರೆ. ಜನ ಮಾಡ್ತಿದ್ರು ಸಹ ಎಲ್ಲ ಒಂದು ಕಡೆ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಅಂತ ಹೇಳ್ಕೊಂಡೇ ಕಾಲವನ್ನು ಕಳೆದುಬಿಟ್ಟಿದ್ದಾರೆ. 2.5 ವರ್ಷ ಕಾಲ ಕಳೆದಿದ್ದಾರೆ. ಉತ್ತಮವಾಗಿ ಆಡಳಿತವನ್ನು ಅಥವಾ ಅಭಿವೃದ್ಧಿಯನ್ನು ಮಾಡದೆ ಸಮಯ ವ್ಯರ್ಥವನ್ನು ಮಾಡಿದ್ದಾರೆ. ಹಾಗಾಗಿ ಜನ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ತಾಳ್ಮೆಯನ್ನು ಕಳ್ಕೊಂಡು ನಾವು ಇನ್ನು ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ನಾವು ಇನ್ನು ಇಲ್ಲಿ ಇರಲಿಕ್ಕಾಗಲ್ಲ, ನಾವು ಈ ಸ್ಥಳ ಬದಲಾಯಿಸ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಗಟ್ಟಿಯಾಗಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮ್ಮ ನಗರಕ್ಕೆ ಬರಬಾರ್ದು. ನಮ್ಮ ನಗರ ವಿಶ್ವ ಪ್ರಸಿದ್ಧಿ ಆದಂಥ ನಗರ, ಒಂದು ಮಾನ್ಯತೆಯನ್ನು ಪಡ್ಕೊಂಡಿದೆ. ಪ್ರಗತಿ ಅಂದರೆ ಕರ್ನಾಟಕ, ಪ್ರಗತಿ ಅಂದರೆ ಬೆಂಗಳೂರು ಅನ್ನುವಂಥದ್ದು ಏನು ಒಂದು ಮಾನ್ಯತೆ ಇದೆಯೋ, ಈ ಒಂದು ಹೆಸರು ಏನಿದೆಯೋ ಅದನ್ನು ಕಳ್ಕೊಳ್ಳೋಂಥದ್ದು ಬೇಡ. ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಒತ್ತಾಯಿಸ್ಲಿಕ್ಕೆ ಇಷ್ಟಪಡ್ತೀನಿ. ತಕ್ಷಣ ಕನಿಷ್ಠ ಕೆಲಸ ಮಾಡೋವಂಥ ಕೆಲಸವನ್ನು ತ್ವರಿತ ವೇಗದಲ್ಲಿ ಮಾಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ.
ಸರ್ ಡಿ ಸಿ ಎಂ ಈಗ ಗಡುವನ್ನು ಕೊಟ್ಟಿದ್ದಾರೆ, ನವೆಂಬರ್ ಒಳಗಾಗಿ ಎಲ್ಲ ರಸ್ತೆ ಗಂಡಿಗಳು ಕೂಡ ಮುಚ್ಚಬೇಕು ಅನ್ನುವಂಥ ಗಡುವನ್ನು ಕೊಟ್ಟಿದ್ದಾರೆ. ಈ ಥರದ್ದು ಅನೇಕ ಬಾರಿ ಗಡುವನ್ನು ಕೊಟ್ಟರೂ ಕೂಡ ನಮ್ಮ ಬೆಂಗಳೂರಿನ ಅಧಿಕಾರಿಗಳು ಅಂದರೆ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಗ್ರೇಟರ್ ಬೆಂಗಳೂರು ಆಗಿದೆ, ಇಷ್ಟಾದರೂ ಕೂಡ ಇನ್ನೂ ಮುಚ್ಚುತ್ತಾ ಇಲ್ಲ ಅನ್ನೋದು. ಗಡುವಿನ ಮೇಲೆ ಗಡುವು ಕೊಡ್ತಾನೆ ಅಂತ ಹತ್ತಾರು ನೋಡ್ಬಿಟ್ಟಿದ್ದೀವಿ. ಇದಕ್ಕೇನು ಮಾನ್ಯತೆಯೂ ಇಲ್ಲ, ಇದೇನು ಜನ ನಂಬಲಿಕ್ಕೂ ತಯಾರಿಲ್ಲ. ನೀವು ಕೆಲಸ ಮಾಡಿ ತೋರಿಸಿ ಅಂತ ಕೇಳ್ಕೊತೀನಿ. ನೀವು ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಿ ತೋರಿಸಿ, ಒಳ್ಳೆಯದು. ನೀವು ಮಾಡಿದ್ರೆ ಒಳ್ಳೆಯದು. ಗಡುವನ್ನು ಕಾಲದಲ್ಲಿ ನೀವು ಪೂರೈಸಿದ್ರೆ ಒಳ್ಳೆಯದು, ಸಂತೋಷ. ಮಾಡಲಿ ಅಂತಲೇ ನಾವು ಹೇಳ್ತಿರೋದು, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಮಾಡಲಿ, ಜನರ ಜೀವ ರಕ್ಷಣೆ ಮಾಡಿ, ಗೌರವವನ್ನು ನಗರದ ಗೌರವವನ್ನು ಕಾಪಾಡಿ, ರಾಜ್ಯದ ಗೌರವವನ್ನು ಕಾಪಾಡಿ, ಜನಪರವಾಗಿ ಆಡಳಿತವನ್ನು ಮಾಡಿ, ಜನಪರವಾಗಿ ಅಭಿವೃದ್ಧಿಯನ್ನು ಮಾಡಿ, ಒಳ್ಳೆಯದು ಮಾಡಲಿ ಅಂತಲೇ ನಾವು ಹೇಳ್ತಿದ್ದೀವಿ. ಇದನ್ನು ಮಾಡದೆ ಕೂತಿದ್ದೀರಾ, ಅದಕ್ಕೆ ನಿಮ್ಮ ಮೇಲೆ ಭರವಸೆನೇ ಇಟ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಇದಿಷ್ಟು ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಮಾತು. ಕ್ಯಾಮ್ ಪರ್ಸನ್ಸ್ ಅದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಮಾಜಿ ಡಿ ಸಿ ಎಂ ಹಾಗೂ ಶಾಸಕರಾದಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಸರ್, ಇವತ್ತಿನ ಒಂದು ದಿನದಲ್ಲಿ ಅನೇಕ ITBT ಕಂಪ್ನಿಗಳು ಟ್ವೀಟ್ ಮಾಡಿ ನಾವು ರಾಜ್ಯದಲ್ಲಿ ರಸ್ತೆ ಸರಿ ಇಲ್ಲ, ನಾವು ಹೊರ ರಾಜ್ಯಕ್ಕೆ ಹೋಗ್ತೀವಿ ಅಥವಾ ಬೇರೆ ಕಡೆ ವಲಸೆ ಹೋಗ್ತೀವಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ನೆರೆ ರಾಜ್ಯದ ಆಂಧ್ರ ಪ್ರದೇಶದ IT ಸಚಿವರಾದಂಥ ನಾರಾ ಲೋಕೇಶ್ ಅವರು ಬನ್ನಿ ನಮ್ಮ ರಾಜ್ಯಕ್ಕೆ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರಕ್ಕೆ ಪದೇ ಈ ರೀತಿಯಾದಂಥ ಮುಜುಗರ ಆಗ್ತಾ ಇದೆ. ಆದರೂ ಕೂಡ ರಸ್ತೆ ಗುಂಡಿಗಳನ್ನು ಸರಿಪಡಿಸುವಂಥ ಅಥವಾ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಅನ್ನಿಸ್ತಿದೆಯಾ? ಭಾಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕಾರ್ಯಪ್ರವೃತ್ತಿ ಆಗಿಲ್ಲ. ಅಭಿವೃದ್ಧಿ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಹಾಗಾಗಿ ಮೈಮರ್ತಿ ಕೂತಿದ್ದಾರೆ. ಈ ಮೈಮರ್ತಿ ಕೂತಿರುವಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಡಿದೆಬ್ಬಿಸುವಂಥ ಕೆಲಸ ಒಂದು ಪ್ರತಿಪಕ್ಷವಾಗಿ ನಾವು ಮಾಡ್ತಾಯಿದ್ದೀವಿ, ಜನನೂ ಮಾಡ್ತಿದ್ದಾರೆ. ಜನ ಮಾಡ್ತಿದ್ರು ಸಹ ಎಲ್ಲ ಒಂದು ಕಡೆ ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂತ ಹೇಳ್ಕೊಂಡೇ ಕಾಲವನ್ನು ಕಳೆದುಬಿಟ್ಟಿದ್ದಾರೆ. 2.5 ವರ್ಷ ಕಾಲ ಕಳೆದಿದ್ದಾರೆ. ಉತ್ತಮವಾಗಿ ಆಡಳಿತವನ್ನು ಅಥವಾ ಅಭಿವೃದ್ಧಿಯನ್ನು ಮಾಡದೆ ಸಮಯ ವ್ಯರ್ಥವನ್ನು ಮಾಡಿದ್ದಾರೆ. ಹಾಗಾಗಿ ಜನ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ತಾಳ್ಮೆಯನ್ನು ಕಳ್ಕೊಂಡು ನಾವು ಇನ್ನು ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ನಾವು ಇನ್ನು ಇಲ್ಲಿ ಇರಲಿಕ್ಕಾಗಲ್ಲ, ನಾವು ಈ ಸ್ಥಳ ಬದಲಾಯಿಸ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ. ಗಟ್ಟಿಯಾಗಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮ್ಮ ನಗರಕ್ಕೆ ಬರಬಾರ್ದು. ನಮ್ಮ ನಗರ ವಿಶ್ವ ಪ್ರಸಿದ್ಧಿ ಆದಂಥ ನಗರ, ಒಂದು ಮಾನ್ಯತೆಯನ್ನು ಪಡ್ಕೊಂಡಿದೆ. ಪ್ರಗತಿ ಅಂದರೆ ಕರ್ನಾಟಕ, ಪ್ರಗತಿ ಅಂದರೆ ಬೆಂಗಳೂರು ಅನ್ನುವಂಥದ್ದು ಏನೊಂದು ಮಾನ್ಯತೆ ಇದೆಯೋ, ಈ ಒಂದು ಹೆಸರು ಏನಿದೆಯೋ ಅದನ್ನು ಕಳ್ಕೊಳ್ಳೋಂಥದ್ದು ಬೇಡ. ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಒತ್ತಾಯಿಸ್ಲಿಕ್ಕೆ ಇಷ್ಟಪಡ್ತೀನಿ. ತಕ್ಷಣ ಕನಿಷ್ಠ ಕೆಲಸ ಮಾಡೋವಂಥ ಕೆಲಸವನ್ನು ತ್ವರಿತ ವೇಗದಲ್ಲಿ ಮಾಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಸರ್, ಡಿ ಸಿ ಎಂ ಈಗ ಗಡುವನ್ನು ಕೊಟ್ಟಿದ್ದಾರೆ, ನವೆಂಬರ್ ಒಳಗಾಗಿ ಎಲ್ಲ ರಸ್ತೆ ಗಂಡಿಗಳು ಕೂಡ ಮುಚ್ಚಬೇಕು ಅನ್ನುವಂಥ ಗಡುವನ್ನು ಕೊಟ್ಟಿದ್ದಾರೆ. ಈ ಥರದ್ದು ಅನೇಕ ಬಾರಿ ಗಡುವನ್ನು ಕೊಟ್ಟರೂ ಕೂಡ ನಮ್ಮ ಬೆಂಗಳೂರಿನ ಅಧಿಕಾರಿಗಳು ಅಂದರೆ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಗ್ರೇಟರ್ ಬೆಂಗಳೂರು ಆಗಿದೆ, ಇಷ್ಟಾದರೂ ಕೂಡ ಇನ್ನೂ ಮುಚ್ಚುತ್ತಾ ಇಲ್ಲ ಅನ್ನೋದು. ಗಡುವಿನ ಮೇಲೆ ಗಡುವು ಕೊಡ್ತಾನೆ ಅಂತ ಹತ್ತಾರು ನೋಡ್ಬಿಟ್ಟಿದ್ದೀವಿ. ಇದಕ್ಕೇನು ಮಾನ್ಯತೆಯೂ ಇಲ್ಲ, ಇದೇನು ಜನ ನಂಬಲಿಕ್ಕೂ ತಯಾರಿಲ್ಲ. ನೀವು ಕೆಲಸ ಮಾಡಿ ತೋರಿಸಿ ಅಂತ ಕೇಳ್ಕೊತೀನಿ. ನೀವು ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಿ ತೋರಿಸಿ, ಒಳ್ಳೆಯದು. ನೀವು ಮಾಡಿದ್ರೆ ಒಳ್ಳೆಯದು. ಗಡುವನ್ನು ಕಾಲದಲ್ಲಿ ನೀವು ಪೂರೈಸಿದ್ರೆ ಒಳ್ಳೆಯದು, ಸಂತೋಷ. ಮಾಡಲಿ ಅಂತಲೇ ನಾವು ಹೇಳ್ತಿರೋದು, ಮಾಡಬಾರ್ದು ಅಂತ ಹೇಳ್ತಿಲ್ಲ. ಮಾಡಲಿ, ಜನರ ಜೀವ ರಕ್ಷಣೆ ಮಾಡಿ, ನಗರದ ಗೌರವವನ್ನು ಕಾಪಾಡಿ, ರಾಜ್ಯದ ಗೌರವವನ್ನು ಕಾಪಾಡಿ, ಜನಪರವಾಗಿ ಆಡಳಿತವನ್ನು ಮಾಡಿ, ಜನಪರವಾಗಿ ಅಭಿವೃದ್ಧಿಯನ್ನು ಮಾಡಿ, ಒಳ್ಳೆಯದು ಮಾಡಲಿ ಅಂತಲೇ ನಾವು ಹೇಳ್ತಿದ್ದೀವಿ. ಇದನ್ನು ಮಾಡದೆ ಕೂತಿದ್ದೀರಾ, ಅದಕ್ಕೆ ನಿಮ್ಮ ಮೇಲೆ ಭರವಸೆನೇ ಇಟ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಇದಿಷ್ಟು ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರ ಮಾತು. ಕ್ಯಾಮ್ ಪರ್ಸನ್ಸ್ ಅದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.